ನಮಸ್ಕಾರ, ವೆಲ್ಕಮ್ ಟು ಆರಂಭ.ಕನ್ನಡ ಯೂಟ್ಯೂಬ್ ಚಾನಲ್. ಗಿಲ್ಲಿ ನಟ ಬಳ ಸಿನಿಮಾದ ಹೀರೋ, ಬಿಗ್ ಬಾಸ್ ನ ಟೈಟಲ್ ವಿನ್ನರ್ ಹಾಗೂ ಸೋಷಿಯಲ್ ಮೀಡಿಯಾದ ಟ್ರೆಂಡಿಂಗ್ ಸ್ಟಾರ್ ಗಿಲ್ಲಿ ನಟರು ಮಾಡ್ತಾ ಇರುವಂತಹ ಪಳಾರ್ ಸಿನಿಮಾದ ಮೊದಲ ಹಂತದ ಚಿತ್ರೀಕರಣ ಮುಗಿದಿದೆ. ಗಿಲ್ಲಿ ನಟ ಈಗ ಕನ್ನಡದ ಫೇಮಸ್ ಹೀರೋಗಳ ಲಿಸ್ಟ್ ಅಲ್ಲಿ ಅವರು ಒಬ್ಬರು. ಇದರ ಬೆನ್ನಲ್ಲೇ ಗಿಲ್ಲಿ ನಟರ ಅಭಿಮಾನಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ, ಅವರ ಮತ್ತೊಂದು ಸಿನಿಮಾ ಸೆಟ್ ಇರ್ತಾ ಇದೆ. ಅದೇ ಲವ್ ಯು ಗಿಲ್ಲಿ ಸಿನಿಮಾ ಪಳಾರ್ಗಿಂತ ಮೊದಲೇ ಸೆಟ್ ಇರಬೇಕಿತ್ತು. ಆದ್ರೆ ಕೆವಿಎನ್ ಅಂತಹ ದೊಡ್ಡ ಸಂಸ್ಥೆ ಈಗ ಕೈ ಜೋಡಿಸಿದ್ದರಿಂದ ಪಳಾರ್ ಸಿನಿಮಾವನ್ನು ಮೊದಲು ಎತ್ತಿಕೊಳ್ಳಲಾಯಿತು. ಈಗ ಲವ್ ಯು ಗಿಲ್ಲಿ ಎರಡನೇ ಸಿನಿಮಾಗೆ ನಾಯಕ ನಟರಾಗಿ ಗಿಲ್ಲಿ ಅವರು ಬಣ್ಣ ಹಚ್ಚಲಿದ್ದಾರೆ. ನಾಯಕ ನಟಿಯಾಗಿ ಮಹಾನಟಿ ಖ್ಯಾತಿಯ ಆರಾಧನಾ ಭಟ್ ಅವರನ್ನ ಸೆಲೆಕ್ಟ್ ಮಾಡಲಾಗಿದೆ. ನಟ ಗಿಲ್ಲಿ ಅವರು ಪಳಾರ್ ಸಿನಿಮಾದಲ್ಲಿ ಈಗ ಬ್ಯುಸಿ ಆಗಿದ್ದಾರೆ. ಮೊದಲನೇ ಸ್ಕೆಡ್ಯೂಲ್ ಆಲ್ರೆಡಿ ಮುಗಿದಾಗಿದೆ. ಈಗ ಏನಿದ್ರು ಗಿಲ್ಲಿ ನಟರ ಪಳಾರ್ ಸಿನಿಮಾ ಇನ್ನೇನು ಶೂಟಿಂಗ್ ಕಂಪ್ಲೀಟ್ ಮಾಡುವ ಹೊಸ್ತಿಲಲ್ಲಿದೆ. ಆದ್ರೆ ಗಿಲ್ಲಿ ನಟರವರ ಮೊದಲನೇ ಸಿನಿಮಾ ಪಳಾರ್ ಆಗಿದ್ರು ಮೊದಲು ಒಪ್ಪಿಕೊಂಡಿದ್ದಂತ ಸಿನಿಮಾ ಬೇರೆದೇ ಆಗಿತ್ತು. ಪಳಾರ್ ಸಿನಿಮಾಗಿಂತ ಮುಂಚೆ ಅವರು ಲವ್ ಯು ಗಿಲ್ಲಿ ಅನ್ನೋ ಸಿನಿಮಾಗೆ ಸಹಿ ಮಾಡಿದ್ರು. ಇದು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಗಿಲ್ಲಿ ನಟರು ಸಹಿ ಮಾಡಿದಂತ ಸಿನಿಮಾ. ನಿರ್ದೇಶಕರು ಹೇಳುವಂತೆ ಬಿಗ್ ಬಾಸ್ಗೆ ಮುಂಚೆ ಹೋಗುವಂತೆ ಒಂದು ಟೀಮ್ ಅನ್ನ ರೆಡಿ ಮಾಡ್ಕೊಂಡಿದ್ರು. ಅದಕ್ಕೆ ಗಿಲ್ಲಿ ನಟರೇ ಹೀರೋ. ಆ ಸಿನಿಮಾದ ಹೆಸರು ಲವ್ ಯು ಗಿಲ್ಲಿ ಅಂತ. ಅದು ಇದು ಪಳಾರ್ಗಿಂತ ಮುಂಚೆನೆ ಸೆಟ್ ಇರಬೇಕಾಗಿತ್ತು. ಆದ್ರೆ ಕೆಲವೊಂದಿಷ್ಟು ಅಂಡರ್ಸ್ಟ್ಯಾಂಡಿಂಗ್ ಗಳ ಮುಖಾಂತರ ಪಳಾರ್ ಸಿನಿಮಾನು ಮೊದಲು ಸೆಟ್ ಇರಿಸಿದ್ದಾರೆ ಅಂತ ಈಗ ಡೈರೆಕ್ಟರ್ ಆರ್ಯ ಅವರು ಹೇಳ್ತಾರೆ. ಆದ್ರೆ ಗಿಲ್ಲಿ ನಟರಿಗೆ ಒಂದು ದೊಡ್ಡ ನಿರ್ಮಾಣ ಸಂಸ್ಥೆ ಅಂದ್ರೆ ಕೆವಿಎನ್ ಸಂಸ್ಥೆ ಕಡೆಯಿಂದ ಒಂದು ಸಿನಿಮಾದ ಆಫರ್ ಬಂದಾಗ ಆಬ್ವಿಯಸ್ಲಿ ಅವರಿಗೆ ಇರುವಂತಹ ಫೇಮ್ಗಾಗ್ಲಿ ಮತ್ತು ಜನಪ್ರಿಯತೆಗೆ ಗಿಲ್ಲಿ ನಟರು ಡೈರೆಕ್ಟ್ ಆರ್ಯ ಅವರ ಹತ್ರ ಮಾತಾಡ್ತಾರೆ. ಈ ರೀತಿ ದೊಡ್ಡ ಸಂಸ್ಥೆಯಿಂದ ಒಂದು ಆಫರ್ ಬಂದಿದೆ, ಹೇಗ್ ಮಾಡೋದು ಅಂತ. ಅದಕ್ಕೆ ನಿರ್ದೇಶಕ ಆರ್ಯ ಅವರು ಸಹ ಸರಿ ಮುಗಿಸ್ಕೊಂಡು ಬನ್ನಿ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಗಿಲ್ಲಿ ನಟರಿಗೆ ಸಾಲು ಸಿನಿಮಾಗಳು ಸಿಗ್ತಾ ಇದ್ದು, ಗಿಲ್ಲಿ ನಟರ ಅವರ ಎರಡನೇ ಸಿನಿಮಾ ಈಗ ಲವ್ ಯು ಗಿಲ್ಲಿ ಎನ್ನುವಂಥದ್ದು ಎರಡನೇ ಸಿನಿಮಾ ಆರ್ಯ ಅವರು ನಿರ್ದೇಶನ ಮಾಡ್ತಿದ್ದು ಮತ್ತು ಸಂತೋಷ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್, ಈಗ ಎರಡೂ ಸಂಸ್ಥೆಗಳ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಗಿಲ್ಲಿ ನಟನಿಗೆ ಯಾವುದೇ ತೊಂದರೆ ಇಲ್ಲ. ಗಿಲ್ಲಿ ನಟನಿಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಸಿಗ್ತಾ ಇರೋದು ಗಿಲ್ಲಿ ನಟನ ಅಭಿಮಾನಿಗಳಿಗೆ ಸಂತೋಷದ ಸುದ್ದಿಯಾಗಿದೆ. ಸಣ್ಣ ಪುಟ್ಟ ಗೊಂದಲಗಳು ಈಗ ಲವ್ ಯು ಗಿಲ್ಲಿ ಟೀಮ್ ನಲ್ಲಿ ಸಣ್ಣ ಪುಟ್ಟ ಗೊಂದಲಗಳಿದ್ವು, ಅದನ್ನ ಫಿಲ್ಮ್ ಚೇಂಬರ್ ಅಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಇನ್ನೇನಿದ್ರು ಪಳಾರ್ನ ನಂತರ ಲವ್ ಯು ಗಿಲ್ಲಿ ಸಿನಿಮಾ ಸೆಟ್ ಇರಲಿದೆ. ಇದು ಇತ್ತು ಗಿಲ್ಲಿ ನಟರ ಬಗ್ಗೆನ ಅಪ್ಡೇಟ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.